ನನ್ನ ಹೆಸರು ರೇಣುಕಾ ಪ್ರಸಾದ್. KSIC ಮೈಸೂರು ಸಿಲ್ಕಲ್ಲಿ ವರ್ಕ್ ಮಾಡೋದು. ನಾನು ಬೆಂಗಳೂರು. ನಾನು ಸುಮಾರು ಒಂದು 7-8 ತಿಂಗಳಿಂದ ನನಗೆ ಫುಲ್ಲು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿ ರೈಟ್ ಸೈಡ್ ಲೆಗ್ಗು ಫುಲ್ಲು ನನಗೆ ತುಂಬ ಪೇನ್ ಬರ್ತಿತ್ತು. ನೈಟು 12 ಗಂಟೆ ಸ್ಟಾರ್ಟ್ ಆದರೆ ಬೆಳಗಿನ ಜಾವ ಒಂದು 6-7 ಗಂಟೆ ತನಕನೂ ತುಂಬ ಪೇನ್ ಇರೋದು. ಬಟ್ ನೈಟು ನಿದ್ದೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಓಡಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಆಗ ನಮ್ಮ ಸ್ನೇಹಿತರೊಬ್ರು ರೆಫರ್ ಮಾಡಿದ್ರು ಡಾಕ್ಟ್ರಿಗೆ. ಸೊ ಆರ್ಥೋಪೆಡಿಕ್ ಸರ್ಜನ್ಗೆ ಮಲ್ಲೇಶ್ವರಂ ಅಲ್ಲಿ ಇದೆ, ಅದು ಆರ್ಥೋಪೆಡಿಕ್ ಸರ್ಜನ್ ಅವರು ಡಾಕ್ಟರ್ ಮುರಳೀಧರ್ ಕೃಷ್ಣ ಅಂದ್ಬಿಟ್ಟು. ಸೊ ಅವರು ಇದು ಬೋನ್ಸ್ ಏನು ಪ್ರಾಬ್ಲಮ್ ಇಲ್ಲ, ನ್ಯೂರಾಲಜಿಸ್ಟ್ ನ ನೀವು ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ಅವರೇ ರೆಫರ್ ಮಾಡಿದ್ರು. ಅರವಿಂದ್ ಬತೇಜಾ ಅಂದ್ಬಿಟ್ಟು ನ್ಯೂರಾಲಜಿಸ್ಟ್, ಪರ್ಷ ಹಾಸ್ಪಿಟಲ್, ಇನ್ಫೆಂಟ್ರಿ ರೋಡ್. ಸೊ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಮಗೆ ಈ ತರ MRI ಸ್ಕ್ಯಾನ್ ಮಾಡಿಸಿ, ಸೊ ಅದರಲ್ಲಿ ಡೀಟೇಲ್ ಎಲ್ಲ ನೋಡಿದಾಗ his MRI showed a tumor inside the spinal canal. So fortunately this was a tumor that was not arising from the spinal cord itself, it was arising from one of the nerves which was coming out of the spinal cord. So these tumors are called schwannomas or neurofibromas. The problem is that these tumors grow inside the spinal canal, which is the space for the spinal cord, but because they occupy space they start pressing on the spinal cord and the nerves around it. So that is what causes the patient's symptoms. ಸೊ ಇದನ್ನ ನೋಡಿದಾಗ ಅವರು ನಮಗೆ ಒಂದು ಸ್ಮಾಲ್ ಸರ್ಜರಿ ಮಾಡಿದ್ರೆ ನಿಮಗೆ ಅದು ರಿಮೂವ್ ಆಗುತ್ತೆ. ಸೊ ಹಾಗೆ ಇದ್ರೆ ಅದು ನರಕ್ಕೂ ಮತ್ತೆ ಅದಕ್ಕೆ ಪೇನ್ ಒತ್ತಿದಾಗ ಸ್ಟಾರ್ಟ್ ಆಗುತ್ತೆ ಪೇನ್. ಸೊ ಇದು ನೀವು ನ್ಯೂರೋ ಸರ್ಜರಿಯಿಂದ ಇದು ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ, ಇದು ಆಪರೇಷನ್ ಮಾಡಿದ್ರೆ ಅಂತ ಹೇಳಿದ್ರು ಅವರು. Now conventionally these tumors are removed with open surgery. So you have to make an incision, move the muscles aside, cut the bone and then open the covering of the spinal cord and then take the tumor out. It's done under a microscope, but it is a relatively major surgery because you're opening everything up. But here again, this is a place where we use something little different and unconventional. So we use something called minimally invasive intradural tumor excision. So in this, all that we use is a 22 millimeter tube. So the advantage of this is compared to a conventional surgery, it has much less bleeding, lower chance of infection, much less pain, and the patient can walk almost immediately after the surgery. So that was a very successful surgery. We were able to remove the tumor completely and he's completely normal, back to work, living a very fulfilling life. ಮಾಡಿದ ಮೇಲೆ ಇದು ನಮಗೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿದೆ ಇದು. ಸೊ ಈಗ ಒಂದು 11 ಡೇಸ್ ಆಯ್ತು ಇದೀಗ ಮೈಕ್ರೋ ಸರ್ಜರಿ ಆಗಿ. ಸೊ ಆರಾಮಾಗಿದ್ದೀನಿ. ಸರ್ಜರಿ ಆದ್ಮೇಲೆ ಈಗ ಯಾವ ಪೇನು ಇಲ್ಲ, ಏನೂ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಈಗ ನಾನು. ಈಗ ಆರಾಮಾಗಿ ನಾನು ನಿದ್ದೆ ಮಾಡ್ತೀನಿ, ಮತ್ತೆ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ, ಯಾವುದೇ ಪೇನ್ ಇಲ್ಲ, ಹಳೆ ಪೇನ್ ಯಾವುದು ಈಗಿಲ್ಲ ಸದ್ಯಕ್ಕೆ. ನನಗೆ ಆರಾಮಾಗಿದ್ದೀನಿ, ಓಡಾಡ್ಕೊಂಡಿದ್ದೀನಿ ಈಗ ನಾನು. ಸೊ ಅರವಿಂದ್ ಬದೇಜಾ ಅಂಡ್ ಟೀಮ್ ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ನಾನು. ಸೊ ನನಗೆ ಪರ್ಷ ಹಾಸ್ಪಿಟ್ಲಲ್ಲಿ ನನಗೆ ನರ್ಸು ಟೀಮ್ ಮತ್ತು ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು.